Yeah, this is helipad. ಇದು ಹೆಲಿಪ್ಯಾಡ್. ನನ್ನ ಹೆಂಡತಿ ಬಂದಾಗ ಇಲ್ಲೇ ಇಳಿಯೋದು. ಒಂದೊಂದು ಇಳಿಯಕ್ಕೆ ಸಾಲಲ್ಲ ಅಂತ ಎರಡೆರಡು ಇಟ್ಕೊಂಡಳು. ಅಲ್ಲೊಂದಿದೆ, ಇಲ್ಲೊಂದಿದೆ. ಅದ್ರಲ್ಲಿ ಬ್ಯಾಗ್ ಬರುತ್ತೆ, ಇದ್ರಲ್ಲಿ ಅವಳು ಬರ್ತಾಳೆ. ನೋಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮಧ್ಯದಲ್ಲಿ. Yeah, this is helipad. ಇದು ಹೆಲಿಪ್ಯಾಡ್. ನನ್ನ ಹೆಂಡತಿ ಬಂದಾಗ ಇಲ್ಲೇ ಇಳಿಯೋದು. ಈಗ ಸರ್ವಿಸ್ ಕೊಟ್ಟಿದ್ದಾಳೆ. ವಾಟರ್ ವಾಶ್ಗೆ ಬರುತ್ತೆ ನಾಳೆ ನಪ್ಪಲ್ಲಿ. ಎರಡೆರಡು ಒಂದೊಂದು ಇಳಿಯಕ್ಕೆ ಸಾಲಲ್ಲ ಅಂತ ಎರಡೆರಡು ಇಟ್ಕೊಂಡಳು. ಅಲ್ಲೊಂದಿದೆ, ಇಲ್ಲೊಂದಿದೆ. ಅದ್ರಲ್ಲಿ ಬ್ಯಾಗ್ ಬರುತ್ತೆ, ಇದ್ರಲ್ಲಿ ಅವಳು ಬರ್ತಾಳೆ. ಇಷ್ಟೊಂದು ಹ್ಯೂಮರಸ್ ಆಗಿ ಡ್ರೀಮ್ ಬಿಗ್. ಡ್ರೀಮ್ ಬಿಗ್ ಅಂತೆ. ಡ್ರೀಮ್ ಬಿಗ್. ಡ್ರೀಮ್ ಬಿಗ್. ಡ್ರೀಮ್ ಬಿಗ್. ಅದು ಬಿಗ್ ನೀನು. ನೀನು ಪಿಕ್ ನೋಡಿದವ್ರಿಗೆ ಗೊತ್ತಾಗುತ್ತೆ. ಚಿಕ್ಕಮಂಗ್ಳೂರು ತಾನೆ ಪೀಕ್ ತಿನ್ನೋರು, ನಾವಲ್ಲ. ಪ್ಲೀಸ್ ಬ್ರೋ ಕಮ್ ಹಿಯರ್. ಓಹೋ ಅಲ್ಲಿ ನೋಡಿ ಬ್ರೋ, ಬಿಯರ್ ಬಾಟ್ಲು ಇದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಬಾರ್ ಅಂಡ್ ರೆಸ್ಟೋರೆಂಟ್. ಇದು ರೆಸ್ಟೋ ಬಾರ್. ಓಪನ್ ಏರ್. ನಮ್ ಬಾಯ್ಸ್ ಬಾರ್ ಅಂಡ್ ರೆಸ್ಟೋರೆಂಟ್. ಇದು ಶಾಪ ನನ್ನ ಮಕ್ಕಳು. ಬುರಿ ಚಿಪ್ಸ್ ಪ್ಯಾಕೆಟು, ಎಣ್ಣೆ ಬಾಟ್ಲು. ನೋಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮಧ್ಯದಲ್ಲಿ. ಸಿ ದಿಸ್. ಇದನ್ನ ನೋಡಿ, ಮಜಾ ಅಂದ್ರೆ ನಿನ್ನೆ ಮಳೆ ಬಂದು ಫುಲ್ ಹಸಿ ಆಗಿದೆ. ಇದು ಏನ್ ಪ್ರಸನ್ನ ಹಿಂಗೆ ಮಾಡ್ತಾರಲ್ಲ, ಅದಕ್ಕೆ ಏನಂತಾರೆ? ಭತ್ತ ಸಾಣಿಸೋದು. ಭತ್ತ ಸಾಣಿಸೋದು. ಸೊ ಭತ್ತ ತೂರೋದು ಅಂತಾರೆ. ಅದು ಭತ್ತನ ಬಿಡಿಸ್ತಾರಲ್ಲ ಇದರಿಂದ, ಹುಲ್ಲಿಂದ. ಸೊ ಉದ್ದವನ್ನ ಕೇರ್ಬಿಟ್ಟು ಹಿಂಗೆ ಗಾಳಿಗೆ ತೂರ್ಬಿಟ್ಟು ಈ ತರ ಜಳ್ಳೆಲ್ಲ ತೆಗೆದ್ಬಿಟ್ಟು ಚೀಲಕ್ಕೆ. ಇನ್ನೊಂದು ಬರುತ್ತಲ್ಲ, ಇಷ್ಟು ದೊಡ್ಡದು ಕಲ್ಲು ಹಿಂಗೆ ಮೇಲೆ ಉರುಳಿಸ್ತಾರಲ್ಲ, ರೋಂಗಲ್ ಅಂತಾರೆ ಅದನ್ನ. ಅದು ಏನಕ್ಕೆ? ಅಕ್ಕಿ ಬಿಡ್ಲಿ ಅಂತನ. ಭತ್ತನ ಎಲ್ಲ ಹಿಂಗ್ ಹಾಕ್ಬಿಟ್ಟಿದ್ರ ಮೇಲೆ ಅದನ್ನ ಉರುಳಿಸ್ತಾರೆ. ಸೊ ಅವಾಗೇನಾಗುತ್ತೆ, ಅಕ್ಕಿ ಅದು ಭತ್ತ ಎಲ್ಲ ಗಿಡದಿಂದ ಬಿಟ್ಕೊಳ್ಳುತ್ತೆ. ಗಿಡ ಅಂದ್ರೆ ಹುಲ್ಲು ಹಾಕಿರ್ತಾರೆ, ಹುಲ್ಲಿಂದ ಬಿಟ್ಕೊಳ್ಳುತ್ತೆ. ಅವಾಗ ಹುಲ್ ಸಪ್ರೇಟು, ಭತ್ತ ಸಪ್ರೇಟ್ ಆಗುತ್ತೆ. ಆಮೇಲೆ ಈ ತರ ಅದನ್ನೆಲ್ಲ ತುಂಬಿಸ್ಬಿಟ್ಟು ಗಾಳಿಗೆ ತೂರ್ಬಿಟ್ಟು ಗಟ್ಟಿ ಇರೋ ಭತ್ತನ ಮಾತ್ರ ತಗೋತಾರೆ, ಇದನ್ನೆಲ್ಲ ಬಿಟ್ಟು ಹೋಗ್ತಾರೆ. ಸೀರಿಯಸ್ಲಿ ಎಷ್ಟು ಇದನ್ಸುತ್ತೆ ಅಂದ್ರೆ ಪ್ರಸನ್ನ, ಇದನ್ನ ನಾವು ಬೇಕಾಬಿಟ್ಟಿ ಮಾಡ್ತೀವಿ ಬೆಂಗಳೂರಲ್ಲಿ. ಅಥವಾ ನಮ್ಗೆ ಗೊತ್ತಿಲ್ದಲ್ಲ, ಇದ್ರ ಬಗ್ಗೆ ವ್ಯಾಲ್ಯೂ ಗೊತ್ತಿಲ್ದಲ್ಲ, ಎಷ್ಟು ಕಷ್ಟಪಟ್ಟು ಬೆಳೀತಾರೆ, ಇಷ್ಟೆಲ್ಲ ಸರ್ಕಸ್ ಮಾಡಿ ಅದು ನಮ್ಮವ್ರಿಗೂ ತಂದ್ಕೊಡೋ ಅಷ್ಟೊತ್ತಿಗೆ ಎಷ್ಟೆಲ್ಲ ಸರ್ಕಸ್ ಮಾಡಿರ್ತಾರೆ. ಸೊ ಹೀಗಿರುವಾಗ ನಾವು ಅದನ್ನ ತಗೊಂಡು ತಿಂದ್ಬಿಟ್ಟು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತ ಎಷ್ಟೋ ನಮ್ಮ ಬೆಂಗಳೂರು ಫ್ಯಾಮಿಲಿಗಳು ಅನ್ನನ ಬಿಸಾಕ್ತಾ ಇದ್ದಾರೆ. ಚೆನ್ನಾಗಿದ್ದಾಗ ಇನ್ನೊಬ್ರಿಗೂ ಕೊಡಲ್ಲ, ಚೆನ್ನಾಗಿ ಹಾಳಾದಾಗ ಇನ್ನೇನು ಮಾಡೋಕ್ಕಾಗಲ್ಲ, ಸಿಂಕ್ ಒಳಗೆ ಹಾಕಿ ಫ್ಲಶ್ ಮಾಡ್ತಾರೆ. ಸೊ ತುಂಬ ಬೇಜಾರಾಗುತ್ತೆ. ಮೊನ್ನೆ ಒಬ್ರು ನನ್ನ ಫ್ರೆಂಡ್ ಅದನ್ನೇ ಹೇಳ್ತಾ ಇದ್ರು. ಒಂದಿನ ಬೆಳಗ್ಗೆ ಅನ್ನ ಹಾಳಾಗ್ಬಿಟ್ಟಿತ್ತು, ತಗೊಂಡೋಗಿ ನಾನು ಆಚೆ ಸುರಿತಿದ್ದೆ. ಆವಾಗ ಒಬ್ರು ವಯಸ್ಸಾಗಿರೋರೊಬ್ರು ಮುದುಕರು ಹಿಂಗೆ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು, ಅಯ್ಯೋ ಎಷ್ಟು ಅನ್ನ ವೇಸ್ಟ್ ಮಾಡ್ತಿದಾರಪ್ಪ ಅಂತ. ಅದು ಎಷ್ಟು ಹೊಟ್ಟೆ ಉರಿತು ಗೊತ್ತಾ. ಸೀರಿಯಸ್ಲಿ ಅದ್ರ ಬೆಲೆ ಗೊತ್ತಿದ್ದವ್ರಿಗೆ ಗೊತ್ತಾಗೋದು. ಸೊ ಒಂದೊಂದು ಅಗ್ಳ ಅನ್ನೋದನ್ನು ಕೂಡ ಬೆಲೆ ತಿಳ್ಕೋಬೇಕು, ಆವಾಗಲೇ ನಾವು ಮನುಷ್ಯರ.
ಸೊ ಇದು ನಮ್ಮ ಮೆಡಿಟೇಷನ್ ಜಾಗ. ರೆಗ್ಯುಲರ್ ಮೆಡಿಟೇಷನ್ ಸ್ಪಾಟ್ ಇದು. ಸೊ ಈ ಜಾಗದಲ್ಲಿ ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ನಾವು ಕೋವಿಡ್ ಟೈಮಲ್ಲಿ ಜಾಸ್ತಿ ಇಲ್ಲಿ ಸಮಯನ ಕಳೆದಿದ್ದೀವಿ. ಇಲ್ಲಿ ನೀವೆಲ್ಲ ನೋಡಿರ್ಬೋದು, ಈ ಜಾಗದಲ್ಲೇ ನನ್ನ ಮಗ ಅವಾಗ ಎಷ್ಟು ಅವನಿಗೆ 3.5 ವರ್ಷ ಅಷ್ಟೇ ಅಲ್ಲ ಪ್ರಸನ್ನ, ಅವನಿಗೆ 3.5-4 ವರ್ಷ ಇರ್ಬೋದು, 4 ವರ್ಷದ ಮಗು. ಅವನಿಗೊಂದು ಪುಟಾಣಿ ಬೈಕ್ ಕೊಡ್ಸಿದ್ವಿ. ಸೊ ಆ ಬೈಕ್ ಇಟ್ಕೊಂಡು ಫುಲ್ ಇಲ್ಲೆಲ್ಲ ಸುತ್ತೊಡಿಯೋದು. ಆಮೇಲೆ ಇನ್ನೊಂದು ಪ್ರಸನ್ನ ನಿಂತ್ರ ವಿಡಿಯೋಸ್ ಇದೆಯಾ, ಅದು ನಾನು ನನ್ನ ಮಗ ನಮ್ಮ ಯಜಮಾನ್ರು 3 ಜನ ವಿಡಿಯೋ ಮಾಡೋಣ ಅಂತ ಆ ಕಡೆ ಕಾಡ್ಗೆ ಹೋದ್ವಿ. ಅವನ ಬೈಕಲ್ಲಿ, ಚೋಟು 4 ವರ್ಷದ ನನ್ನ ಮಗ, ಇಷ್ಟೇ ಉದ್ದ ಇದ್ದಾನೆ. ಅವನ ಬೈಕಲ್ಲಿ, ನಾನು ನಮ್ಮ ಯಜಮಾನ್ರು ಈ ಹಿಮಾಲಯದಲ್ಲಿ ಹೋದ್ರೆ ಹೋಗ್ತಾ ಇದೀವಿ. ಅಲ್ಲೆಲ್ಲ ಶೂಟ್ ಮಾಡ್ಕೊಂಡ್ವಿ, ಡ್ರೋನ್ ಶಾಟ್ ಎಲ್ಲ ಸೂಪರ್ ಆಗಿ ತಗೊಂಡು ವಾಪಸ್ ಬರ್ತಾ ಇದೀವಿ. ವಾಪಸ್ ಬರುವಾಗ ಏನಾಯ್ತು, ಜೋರ್ ಅಂದ್ರೆ ದಬ 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 ಸುರಿತಾ ಇದೆ. ಈ ಚೋಟು ಹೆಲ್ಮೆಟ್ ಎಲ್ಲ ಹಾಕೊಂಡು ಆ ವಿಡಿಯೋ ಅನ್ನೋದಕ್ಕಿಂತ ನನ್ನ ಕಣ್ಣಲ್ಲಿ ಅದು ಇನ್ನೂ ಇದೆ ಆ ಚಿತ್ರ. ಅದು ಇಷ್ಟುತ್ತಾ ಇದೆ, ಟ್ರರ್ ಅಂದ್ಕೊಂಡು ಬೈಕಲ್ಲಿ ಅವ್ನು ಬರ್ತಾ ಇದ್ದಾನೆ, ಈ ಕಡೆ ನಾನು ನನ್ನ ಗಂಡ. ಓ ಮೈ ಗಾಡ್, ನಂಗೆ ಮಳೆಗೆ ಕ್ಯಾಮ್ರಾ ಕೂಡ ಅಂದ್ರೆ ಏನು ಶೂಟ್ ಮಾಡಕ್ ಅನ್ನಿಸ್ಲಿಲ್ಲ. ಬಟ್ ಸೂಪರ್, ಇಟ್ ವಾಸ್ ಸಖತ್ತಾಗಿದೆ. ವಿಡಿಯೋ ಇದ್ರೆ ಖಂಡಿತವಾಗ್ಲೂ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹಂಗೆ ನಾವು ಇಲ್ಲಿ ಮೆಡಿಟೇಷನ್ ಅಲ್ಲೂ ಕೂಡ ಮಾಡ್ತಾ ಇದ್ವಿ. ಇವಾಗ ಈ ಫೆನ್ಸ್ ಹಾಕಿದ್ದಾರೆ, ಫಾರೆಸ್ಟ್ ಜಾಗ ಅಂತ. ಸೊ ಅಲ್ಲಿ ಒಳಗೆ ಕೂತ್ಕೊಂಡು ನಾವು ಮೆಡಿಟೇಷನ್ ಮಾಡ್ತಾ ಇದ್ವಿ. ಕೂತ್ಕೊಂಡ್ರೆ ನಮ್ಗೆ ಟೈಮ್ ಕಳಿಯೋದೇ ಗೊತ್ತಾಗ್ತಿರ್ಲಿಲ್ಲ. ಗಂಟೆಗಟ್ಲೆ ಎಷ್ಟೋ ತನಕ ಕಣ್ಣು ಮುಚ್ಕೊಂಡು ಹಂಗೆ. ಆಕ್ಚುಲಿ ವಿಷಯ ಗೊತ್ತಾ, ದಿಸ್ ಇಸ್ ಅ ಬರಿಯಲ್ ಗ್ರೌಂಡ್. ಹೌದಾ? ಓ ಮೈ ಗಾಡ್, ಇನ್ನೊಂದು ಬೆಸ್ಟ್ ಪಾರ್ಟ್ ಯು ಟೋಲ್ಡ್ ಮಿ ದಿಸ್. ನನಗೆ ಪ್ರತಿಯೊಂದಕ್ಕೂ ನಿನ್ ತರ ಲಾಜಿಕ್ ಸಿಗ್ತಾ ಹೋಗುತ್ತೆ ನೋಡು. ಸಿ ಪ್ರಸನ್ನ, ಅವರು ಅಲ್ಲಿ ಅದು ಅಂದ್ರೆ ಅಲ್ಲಿ ಇದಾಗಿ ಹೂತಾಕಿರ್ತಾರಲ್ಲ, ಬಾಡಿಗಳು ಸುಡ್ತಾರೆ, ವಾಟ್ ಎವರ್. ಸೊ ಅದು ಅಂದ್ರೆ ಆ ಒಂದು ಸ್ಮಶಾನನ ಒಂದು ಅದ್ಭುತವಾದ ಜಾಗ ಅಂತಾರೆ. ಅಂದ್ರೆ ಪೀಸ್, ನಾವು ಪೀಸ್ಫುಲ್ ಆಗಿರ್ತೀವಿ ಅಲ್ಲಿ ಅಂತ. ಎಲ್ಲರೂ ರೆಸ್ಟ್ ಇನ್ ಪೀಸ್ ಅಂತ ಮಲಗಿಸಿರ್ತಾರೆ. ಸೊ ಆ ಒಂದು ಪ್ರಶಾಂತವಾದ ವಾತಾವರಣ ನಮಗೆ ಬೇರೆ ಎಲ್ಲೂ ಸಿಗಲ್ಲ. ಸೊ ದಟ್ ಈಸ್ ವಾಟ್. ಅದಕ್ಕೆ ಅನ್ಸುತ್ತೆ ಅಲ್ಲಿ ನಾವು ಗಂಟೆಗಟ್ಲೆ ಕೂತ್ರು ನಮಗೆ ಗೊತ್ತಾಗ್ತಿರ್ಲಿಲ್ಲ ಪ್ರಸನ್ನ, ಬೇರೆ ಫ್ರೀಕ್ವೆನ್ಸಿ ನಮ್ಮನ್ನು ಟಚ್ಚೇ ಮಾಡಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಸೊ ನೈಸ್, ಇಟ್ ವಾಸ್ ಥ್ಯಾಂಕ್ಫುಲ್ ಟು ಆ ಒಂದು ಮದರ್ ಅರ್ತ್. ಶಿ ಹಸ್ ಗಿವನ್ ಅಸ್ ಆಲ್ ದಿಸ್ ಸ್ಟಫ್ಸ್. ಒಪ್ಕೊಳ್ಳಲ್ಲ, ಇಲ್ಲ ಅಂದ್ರೆ ಗಂಟೆಗಟ್ಲೆ ಮಾತಾಡ್ತೀನಿ ಅದ್ರ ಬಗ್ಗೆ. ಒಪ್ಕೊಂಡೆ ಅಂದ್ರೆ ದಟ್ ಈಸ್ ಟ್ರೂ. ನಿನ್ನ ನಾನು ಕನ್ವೆ ಆಗಿದ್ದೀನಿ ಅಂತ. ಹಾಗೆ ಸಖತ್ತಾಗಿತ್ತು. ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋಣ ಅನ್ನಿಸ್ತಾ ಇದೆ, ಬಿಕಾಸ್ ನಾನು ಬರೀ ನಿಮ್ ಜೊತೆ ಮಾತಾಡ್ಕೊಂಡು ಬರ್ತಾ ಇದ್ದೀನಿ. ಆಕ್ಚುಲಿ ಈ ಟೈಮ್ ಏನು ಗೊತ್ತಾ, ಈ ಬೆಳಗಿನ ಟೈಮು ಇದು ಒಂದೇ ವಿಡಿಯೋ ಮಾಡೋದು, ನೆಕ್ಸ್ಟ್ ಇಂದ ವಿಡಿಯೋ ಮಾಡಲ್ಲ ಈ ತರ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಟೈಮ್ ಇದೆಯಲ್ಲ, ಇದು ನಾನು ನನಗೋಸ್ಕರ ಕೊಟ್ಕೊಳ್ಳೋ ಟೈಮ್ ಇದು. ಸೊ ಈ ಸಮಯದಲ್ಲಿ ನನಗೆ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು ಅಥವಾ ಮತ್ತೊಂದು ಮಾಡಬೇಕು ಅನ್ನೋ ಯಾವ ಆಸೆನೂ ಇರಲ್ಲ. ಬಟ್ ನನಗೆ ಇನ್ನೊಂದೇನಪ್ಪ ಅಂದ್ರೆ, ನನಗೆ ಗೊತ್ತಿರೋದು ಒಂದಷ್ಟು ಅಂದ್ರೆ ನನ್ನವ್ರಿಗೆಲ್ಲ ಹಂಚಿದಾಗ ಏನಾಗುತ್ತೆ, ಎಲ್ಲ ಒಂದ್ ಕಡೆ ನಮ್ಗೆ ಅವ್ರಿಗೆ ಅದರಿಂದ ಒಂದು ಚಿಕ್ಕದಾದ್ರೂ ಬೆನಿಫಿಟ್ ಆಗುತ್ತೆ ಅನ್ನೋದು ನನ್ನ ಆಸೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಕೂಡ. ಸೊ ಈ ಟೈಮಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ನಮ್ಮೊಳಗೆ ನಾವಿರ್ತೀವೋ, ಇವಾಗ ನಾನೇನಾಗಿದ್ದೀನಿ, ನಿಮ್ಮೊಳಗೆ ಬಂದಿದ್ದೀನಿ ನಾನು. ಎಲ್ಲರೂ ನೋಡ್ತಾ ಇದ್ದಾರೆ, ದೇ ಆರ್ ಟೇಕಿಂಗ್ ಸಮಥಿಂಗ್ ಇನ್ ಮೈ ವಿಡಿಯೋ ಅಂತ. ಸೊ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ನಾನು ನನ್ನೊಳಗಾಗಬೇಕು, ಬಿಕಾಸ್ ನನ್ನೊಳಗೆ ನನ್ನ ಒಂದು ಪ್ರಪಂಚನ ಎಕ್ಸ್ಪ್ಲೋರ್ ಮಾಡೋದು ಸಾಕಷ್ಟು ಇದೆ. ಸೊ ಅದಕ್ಕೋಸ್ಕರ ದಿಸ್ ಮೈಟ್ ಬಿ ದ ಲಾಸ್ಟ್ ವಿಡಿಯೋ. ಈ ಥರ ನಾನು ಬೆಳಗಿನ ವಾತಾವರಣ ತೆಗೆಯೋದು. ಸೊ ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋಣ ಅಂತ, ಅಟ್ಲೀಸ್ಟ್ ಇಷ್ಟದಾಗ ಈ ಒಂದು ಹಿತಕರವಾದ ವಾತಾವರಣದಲ್ಲಿ ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ತೀವಿ. ಸೊ ಸಾರಿ, ಟೇಕ್ ಅ ಶಾರ್ಟ್ ಬ್ರೇಕ್.
ಎಸ್, ಮೆಡಿಟೇಷನ್ ಮುಗೀತು. ಮೆಡಿಟೇಷನ್ ಮಾಡಾದ್ಮೇಲೆ ಒಂಥರ ಹಿಂಗೆ ಇಳಿದ್ಬಿಡುತ್ತೆ ನಮ್ಮ ಎನರ್ಜಿ. ಇಳಿದ್ಬಿಡುತ್ತೆ ಅನ್ನೋದಕ್ಕಿಂತ ಎನರ್ಜಿ ಕಡಿಮೆ ಆಗಲ್ಲ, ಒಂದು ನಮ್ಮ ತಲೆಯಲ್ಲಿ ಹೂ 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 ಅನ್ನೋದು ಆ ಡಿಸ್ಟರ್ಬೆನ್ಸ್ ಎನರ್ಜಿ ಇರುತ್ತಲ್ಲ, ಅದು ಪೂರ್ತಿ ಕಟ್ ಡೌನ್ ಆಗಿ ಒಂದು ಪೀಸ್ಫುಲ್ ಸ್ಟೇಟ್ಗೆ ಮೈಂಡ್ ಬರುತ್ತೆ. ಅದ್ಭುತವಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಐ ಡೋಂಟ್ ವಾಂಟ್ ಟು ಮಿಸ್ ಎವ್ರಿ ಡೇ. ಇದೇ ನನಗೆ ಬೇಕಾಗಿರೋದು, ಇದೇ ನನಗೆ ಪೂರ್ತಿ ಎನರ್ಜಿ. ಒಂದು ಸ್ವಲ್ಪ ದಾಟ್ ಬಿಡ್ತೀನಿ. ಹೌ ಟು ಬ್ರೋ ಜಂಪ್. ಎಸ್ ಹುಷಾರು. ಎಸ್, ನಮ್ಮಲ್ಲಿ ಒಂದು ಪುಟ್ಟ ಮಗು ಇರುತ್ತೆ. ಆ ಮಗು ಎಚ್ಚರ ಆಗೋದೇ ಈ ಸಮಯದಲ್ಲಿ. ಆಮೇಲೆಲ್ಲ ನಾವು ದೊಡ್ಡವರು ಮೆಚರ್ಡ್, ನಮಗೆ ಇದೇ ಬೇಕು, ಹೀಗೆ ಇರಬೇಕು, ಹಿಂಗೆ ಮಾಡಿದ್ರೆ ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಇದರಲ್ಲೇ ಕಾಲ ಕಳಿತೀವಿ. ಅದು ದೊಡ್ಡವ್ರ ಮೈಂಡು. ಸೊ ಆ ಮಗುನ ಆ್ಯಕ್ಟಿವ್ ಮಾಡಿಬಿಟ್ರೆ ಇಡೀ ದಿನ ಖುಷಿಯಾಗಿ ಮಗು ಥರ ಇರ್ಬೋದು. ಸೊ ನನ್ನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಖತ್ತಾಗಿತ್ತು ಇವತ್ತಿನ ದಿನ. ನಾನು ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ್ದು ಕೂಡ ಒಂದು ರೀತಿ ಮೆಡಿಟೇಷನ್ ಥರ ಇತ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ರೀತಿಯಾದಂಥ ಅದ್ಭುತ ವರ್ಲ್ಡ್ಗೆ ನಿಮ್ಮನ್ನು ಟ್ರಾವೆಲ್ ಮಾಡಿಸೋವಂಥ ಬ್ಯೂಟಿಫುಲ್ ವೀಡಿಯೋಸ್ಗೋಸ್ಕರ ಆ್ಯಸ್ ಯೂಶ್ವಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಆ ಬೆಲ್ ಬಟನ್ನ ಪ್ರೆಸ್ ಮಾಡಿರಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನಾನು ಕಮೆಂಟ್ಗೆ ಹಾಕಿ. ಕಮೆಂಟ್ ಬಾಕ್ಸ್ ಆಲ್ ಈಸ್ ಕಮೆಂಟ್ ಬಾಕ್ಸ್ ಇಸ್ ಯೋರ್ಸ್. ಸೊ ಏನು ಬೇಕಾದರೂ ಕಮೆಂಟ್ ಮಾಡ್ಬೋದು. ನಿಮ್ಗೇನು ಅನ್ನಿಸ್ತು, ಹೇಗಿತ್ತು ನಮ್ಮ ಜರ್ನಿ, ಇದೆಲ್ಲದ್ರ ಬಗ್ಗೆನೂ ಕಮೆಂಟ್ ಮಾಡಿ. ಸೊ ದಟ್ ಅದು ಇನ್ಸ್ಪಿರೇಷನ್ ಆಗಿರುತ್ತೆ ನಮಗೆ ಇನ್ನೊಂದಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಇಷ್ಟ ಆಯಿತು ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋ ಫೋರ್ಸ್ ಇನ್ ದಿಸ್. ಕಡಿಮೆ ಕೋಡೆಮೆ ಇಲ್ಲ, ಫನ್ ಮಾಡೋಣ ಇರು. ಮುಗಿಯತ್ತ ನಿನಗೆ ಕಡಿಮೆ ಅಂದ್ರೆ ಅದೇ ಮಕ್ಕಳು ಬಿಡುದು. ಹೋಗಮ್ಮ, ಕೆಲಸ ಎಲ್ಲ ನಮ್ಮ ಬೇರೆ ನಿಮಗೆ ಅಂತ. ಅವ್ರಿಗೆ ಹೆದರಿಸಿದ್ದು ನಿಮ್ಗೆ ಹೆದರಿಸಕ್ಕಾಗಲ್ಲ ಅಂತ. ಎಲ್ಲೋ ಕಲರ್ದು ಮರ ಅಂದ್ರೆ ಮರದಲ್ಲಿ ಹೂವು. ಅದು ಯಾವ ಸೀಸನ್ ಅಲ್ಲಿ ಪ್ರಸನ್ನ ಶೈನಿ ನಾವು ಎಲ್ಲ ಫೋಟೋ ತೆಗೆಸ್ಕೊಂಡಿದ್ವಿ ಗೊತ್ತಾ. ಸಖತ್ ಫುಲ್ ಎಲ್ಲೋ ಕಲರ್ ಆಗುತ್ತೆ. ಈ ಜಾಗ ಏನಿದೆ, ಈ ಜಾಗ ಆ ಮನೆ ಕಾಣಿಸ್ತಾ ಇದೆಯಲ್ಲ, ಆ ಮನೆ ಜಾಗ ಫುಲ್ ಎಲ್ಲೋ ಕಲರ್ ಆಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅಲ್ಲೆಲ್ಲ ಫೋಟೋ ನೆಲದ ಮೇಲೆ ಫುಲ್ ಎಲ್ಲೋ ತೆಗಿಬೇಕಲ್ಲ ಜೈನ್. ಸೊ ದಟ್ ಈಸ್ ವಾಟ್. ಎಲ್ಲೋ ಕಲರ್ ಏನಿದೆ ಸಕ್ಕತ್ತಾಗಿರುತ್ತೆ ಹೂವು ಎಲ್ಲ ನೆಲದ ಮೇಲೆ ಎಲ್ಲ. ಸೊ ನೈಸ್. ಅದನ್ನ ನಾನು ನಿಮ್ಗೆ ಹೇಳ್ಬೇಕು, ನಿಮ್ ಜೊತೆ ಹಂಚ್ಕೋಬೇಕು ಅನ್ನಿಸ್ತು, ಹಂಚ್ಕೊಳ್ತಾ ಇದ್ದೀನಿ.